ಇನ್ನು ಕರ್ನಾಟಕ ರಾಜಕಾರಣದಲ್ಲಿ ಈ ನವೆಂಬರ್ ಕ್ರಾಂತಿ ವಿಚಾರವನ್ನ ಬಹಳಷ್ಟು ದಿನಗಳಿಂದ ನೀವು ಕೂಡ ಕೇಳ್ತಾ ಇದ್ದೀರಾ. ಇದೀಗ ದೆಹಲಿ ಕಡೆಗೆ ಇದು ಶಿಫ್ಟ್ ಆಗ್ತಾ ಇದೆಯಾ ಅನ್ನೋದು. ಯಾಕಂದ್ರೆ ಯಾವಾಗ ಈ ಡಿನ್ನರ್ ಪಾರ್ಟಿಗಳನ್ನ ಔತಣಕೂಟಗಳನ್ನ ಆಯೋಜನೆ ಮಾಡಲಾಗುತ್ತೆ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅದರಲ್ಲಿ ಇದ್ದಾರೆ ಅಂತ ಅಂದಾಗ ಅಲ್ಲಿ ಏನಾದರೂ ಒಂದು ನಡೆಯುತ್ತೆ ಅನ್ನೋ ವಿಚಾರವಾಗಿ ನಿಮಗೆ ಗೊತ್ತಿದೆ. ಏನೇನಾಗಿದೆ ಹಿಂದೆ ಕೂಡ ಒಂದಷ್ಟು ಒಗ್ಗಟ್ಟಿನ ಮಂತ್ರ, ಹೈಕಮಾಂಡ್ಗೆ ಮೆಸೇಜ್ ಪಾಸ್ ಮಾಡುವಂಥ ಒಂದಷ್ಟು ತಂತ್ರಗಳು ನಡೀತಾ ಇರುತ್ತೆ. ಹಾಗಾದ್ರೆ ಈಗ ದೆಹಲಿ ವಿಚಾರದಲ್ಲಿ ಏನಾಗ್ತಿದೆ, ಯಾರು ಔತಣಕೂಟವನ್ನು ಏರ್ಪಡಿಸಿದ್ದಾರೆ, ಬನ್ನಿ ರಿಪೋರ್ಟ್ ನೋಡೋಣ. ಎಪ್ಪತ್ತೈದು ವರ್ಷ ಆದ ತಕ್ಷಣ ಎಲ್ಲರೂ ಕೂಡ ನಿವೃತ್ತಿ ಕೊಡ್ತಾರ ಅಂತೇಳಿ ಮೋದಿ ಅವ್ರ ಬಗ್ಗೆನೂ ಚರ್ಚೆ ಆಯ್ತು. ಹಂಗಂತೆ ಮೋದಿ ಅವ್ರು ಕೊಟ್ರ ಪ್ರತಿ ಸರಿ ಹೋಗ್ತಾರ, ಇದೇನು ಹೊಸದಲ್ಲ. ನೋಡ್ತಾ ಇರ್ರಿ ಹೆಂಗ್ ಆಗ್ತದೆ ಅಂತೇಳಿ, ಇಡೀ ತಿರುಗಿ ನೋಡ್ಬೇಕೆಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಗಾಳಿ ಎದ್ದಿದೆ. ಸಂಪುಟ ಪುನರ್ರಚನೆ, ಸಿಎಂ ಬದಲಾವಣೆಯಂತಹ ಮಾತುಗಳು ರಾಜಕೀಯ ಪಡಸಾಲಿಯಲ್ಲಿ ಹರಿದಾಡ್ತಲೇ ಇವೆ. ಈ ನಡುವೆ ಕೈ ನಾಯಕರ ನಡುವಿನ ಔತಣಕೂಟ ರಾಜಕೀಯ ಆಟದ ಚರ್ಚೆ ಹೆಚ್ಚಿಸಿದೆ. ಇದಕ್ಕೆ ಸದ್ಯ ಮತ್ತೊಂದು ಭೋಜನಕೂಟ ಸೇರ್ಪಡೆಯಾಗಿದ್ದು ಹಲವು ಚರ್ಚೆಗೆ ನಾಂದಿ ಹಾಡಿದೆ. ಸಿಎಂ ಸಿದ್ದರಾಮಯ್ಯ ಇದೇ ತಿಂಗಳು 15ನೇ ತಾರೀಕು ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ ದೆಹಲಿಯಲ್ಲಿ ಸಿದ್ದರಾಮಯ್ಯ ಮಾನಸ ಪುತ್ರ ಎಂದೇ ಖ್ಯಾತಿಯಾಗಿರುವ ಕೊಪ್ಪಳ ಹಿಟ್ನಾಳ್ ಬ್ರದರ್ಸ್ ಔತಣ ಏರ್ಪಡಿಸಿದ್ದಾರೆ. ಸಂಸದ ರಾಜಶೇಖರ್ ಹಿಟ್ನಾಳ ನೂತನ ನಿವಾಸದಲ್ಲಿ ಈ ಭೋಜನಕೂಟ ಆಯೋಜನೆಯಾಗಿದೆ. ಸಿದ್ದರಾಮಯ್ಯ ಬಣದ ಶಾಸಕರು, ಸಚಿವರು ಮತ್ತು ಸಂಸದರು ಇದರಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಬಾಹ್ಯವಾಗಿ ಇದನ್ನ ಕೃಷ್ಣದಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಹೊಸ ಮನೆ ಸಿಕ್ಕಿರುವುದಕ್ಕೆ ಏರ್ಪಡಿಸಿರುವ ಸೌಹಾರ್ದಯುತ ಭೋಜನಕೂಟ ಅಂತ ಬಿಂಬಿಸಲಾಗ್ತಾ ಇದೆ. ಆದ್ರೂ ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರ ಮಾತ್ರ ತೀವ್ರ ಕುತೂಹಲ ಮೂಡಿಸಿದೆ. ಈ ಬಗ್ಗೆ ಮಾತನಾಡಿರುವ ರಾಜಶೇಖರ್ ಹಿಟ್ನಾಳ್ ಸಿಎಂ ಮುಂದುವರಿಯುವ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವ್ರು ಬದಲಾವಣೆ ಆಗ್ತಾರ, ವಿಜೇಂದ್ರ ಬದಲಾವಣೆ ಆಗ್ತಾರ, 75 ವರ್ಷಕ್ಕೆ ಮೋದಿ ರಿಟೈರ್ಡ್ ಆಕಾರ, ಇವೆಲ್ಲ ಚರ್ಚೆಗಳು ಇರ್ತಾವ. ಇವು ಯಾವ ಚರ್ಚೆಗಳು ಯಾವ ಕೂಡ ಆಗೇ ಬಿಡ್ತಾವಂತಲ್ಲ, ಚರ್ಚೆಗಳು ಎಲ್ಲ ರೀತಿ ಇರ್ತಾವ. ಈ ಡಿನ್ನರ್ ಪಾರ್ಟಿಯಲ್ಲಿ ಸಿದ್ದು ಬಣದ ಬಹುತೇಕ ಶಾಸಕರು, ಸಚಿವರು ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ. ಮೇಲ್ನೋಟಕ್ಕೆ ಡಿನ್ನರ್ ಪಾರ್ಟಿ ಆದ್ರೂ ಸಿದ್ದು ತಮ್ಮ ಆಪ್ತರನ್ನ ಒಂದು ಕಡೆ ಸೇರಿಸಿ ದೆಹಲಿ ನಾಯಕರಿಗೂ ತಮ್ಮ ಶಕ್ತಿ ಪ್ರದರ್ಶನ ಮಾಡಬಹುದು. ಮತ್ತೊಂದು ಕಡೆ ಸಚಿವ ಸ್ಥಾನದ ಬದಲಾವಣೆ ಅಥವಾ ವಿಸ್ತರಣೆಯ ಚರ್ಚೆಗಳು ಕೂಡ ಈ ಸಭೆಯ ಪ್ರಮುಖ ಅಜೆಂಡಾಗಳಲ್ಲಿ ಇರಲಿವೆ ಅಂತ ಹೇಳಲಾಗ್ತಾ ಇದೆ. ಸಾಮಾಜಿಕ ನ್ಯಾಯದಡಿ ಯಾವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದಡಿ ಆಡಳಿತ ಮತ್ತು ಪಕ್ಷ ನಿಟ್ಟಿನಲ್ಲಿ ಮಾಡ್ತಿದ್ರೆ ಇದರಲ್ಲಿ ನಮ್ಮ ಹಿರಿಯರ ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡ್ತಾರೆ. ನೋಡ್ತಾ ಇರ್ರಿ ಹೆಂಗ್ ಆಗ್ತದೆ ಅಂತೇಳಿ, ಇಡೀ ತಿರುಗಿ ನೋಡ್ಬೇಕೆಲ್ಲ. ಆ ಟೈಪು ನಮ್ದು ಸಂಪುಟ ನಾವು ಹೈಕಮಾಂಡ್ ನಾವೆಲ್ಲ ತೀರ್ಮಾನ ಮಾಡ್ಕೊಂಡು ಜನ ಏನು ವಿಶ್ವಾಸ ಅದ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಸಿಎಂ ಏರ್ಪಡಿಸಿರುವ ಔತಣಕೂಟ ಸೌಹಾರ್ದ ಭೋಜನವೇ ಅಥವಾ ತೆರೆಮರೆಯಲ್ಲಿ ರಾಜ್ಯದ ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ವಿಸ್ತರಣೆಯಂತ ಸೂಕ್ಷ್ಮ ವಿಷಯಗಳ ಚರ್ಚೆಗೆ ವೇದಿಕೆ ಸಿದ್ಧವಾಗ್ತಾ ಇದೆಯೇ? ಇಂತಹ ಅನೇಕ ಚರ್ಚೆಗಳನ್ನ ಹುಟ್ಟುಹಾಕಿದೆ. ಶಿವಕುಮಾರ್ ಪತ್ತಾರ್, ಟಿವಿ9 ಕೊಪ್ಪಳ.